ಕರಸೇವಕರ ಬಂಧನವನ್ನ ವಿರೋಧಿಸಿ ವ್ಯಾಪಕವಾದಂತಹ ಪ್ರತಿಭಟನೆಗೆ ಬಿಜೆಪಿ ಇಳಿದಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ನಾನು ಕರಸೇವಕ, ನನ್ನನ್ನು ಕೂಡ ಬಂಧಿಸಿ, ಹೀಗಂತ ಅಭಿಯಾನವನ್ನ ಶುರು ಹಚ್ಚಿಕೊಂಡಿದೆ ಬಿಜೆಪಿ. ಬೆಂಗಳೂರಿನ ಸದಾಶಿವನಗರ ಠಾಣೆಯ ಎದುರು ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಠಾಣೆಯ ಎದುರು ಶಾಸಕ ಸುನೀಲ್ ಕುಮಾರ್ ಏಕಾಂಗಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿ ಕರಸೇವಕರ ಬಿಡುಗಡೆಗೆ ಒತ್ತಾಯಿಸಿ ಬಿಜೆಪಿ ನಿತ್ಯ ಪ್ರತಿಭಟನೆಯಲ್ಲಿ ತೊಡಗಿಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಸರ್ಕಾರ ಕೂಡ ಇಕ್ಕಟ್ಟಿಗೆ ಸಿಲುಕಿದೆ. ನೀವು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸುನೀಲ್ ಕುಮಾರ್ ಅವರು ಏಕಾಂಗಿಯಾಗಿ ಠಾಣೆ ಮುಂದೆ ಕೂತು ಒಂದು ಪ್ಲಕಾರ್ಡ್ ಅನ್ನ ಪ್ರದರ್ಶಿಸ್ತಾ ಇದ್ದಾರೆ. ರಾಮ ಭಕ್ತ ಆಗಿರೋದು ತಪ್ಪ? ಯಾವ ಕಾರಣಕ್ಕೆ ಈ ಬಂಧನ ಅನ್ನೋದು ಇವರ ಪ್ರಶ್ನೆ. ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತರನ್ನ, ಕರಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. 1992 ಡಿಸೆಂಬರ್ 6ನೇ ತಾರೀಕು ನಡೆದಂತ ಅಯೋಧ್ಯೆಯ ಕಾರ್ಯಸೇವೆನಲ್ಲಿ ನಾನು ಮತ್ತು ಸಿ.ಟಿ. ರವಿಯವರು ಒಟ್ಟಾಗಿ ಭಾಗವಹಿಸಿದ್ವಿ. ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಿಂದ ಕಾರ್ಯಕರ್ತರಾಗಿ ನಾನು ಆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ದೆ. ಸರಿಯೂ ನದಿಯಿಂದ ನಮಗೇನು ಸೂಚನೆ ಇತ್ತು, ಆ ಸೂಚನೆಯ ಪ್ರಕಾರ ಕಾರ್ಯಸೇವೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ನಾನು ಭಾಗವಹಿಸಿದಂಥ ರೋಮಾಂಚನಕಾರಿಯಾದಂಥ ನೆನಪುಗಳು ನನಗೆ ಇವತ್ತಿಗೂ ಕೂಡ ಇದೆ. ರಾಮ ಮಂದಿರ ಭವ್ಯವಾಗಿ ನಿರ್ಮಾಣ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ರಾಮ ಭಕ್ತರನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರಾಮ ಭಕ್ತರನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರನ್ನ ಗಮನಿಸ್ತಾ ಇದ್ವಿ ನಾವು. ಏಕಾಂಗಿಯಾಗೂ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಂತ ಹೇಳಿ ಸದಾಶಿವನಗರ ಠಾಣೆಯ ಮುಂದೆ ಹಾಜರಾಗಿ ಪ್ಲಕಾರ್ಡ್ ಅನ್ನ ಪ್ರದರ್ಶಿಸಿದ್ರು. ಅದಾದ ಬಳಿಕ ಹಿಂದೂ ವಿರೋಧಿ ನೀತಿಗೆ ನಮ್ಮ ಧಿಕ್ಕಾರ ಇದೆ ಅನ್ನುವಂಥದ್ದನ್ನ ಕೂಡ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗಿನ ತಲೆನೋವನ್ನ ಇಡೀ ಇಶ್ಯೂ ತರ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜನವರಿ 22ಕ್ಕೂ ಮುಂಚೆನೆ ಜನರಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ನಡ್ಕೊಳ್ತಾ ಇದೆ ನಮ್ಮ ಜೊತೆಗೆ ಅನ್ನೋದನ್ನ, ಆ ಸಂದೇಶವನ್ನ ಕೊಡೋದಕ್ಕೆ ಬಿಜೆಪಿ ತಯಾರಿಗಳನ್ನ ಮಾಡಿಕೊಂಡು ಆ ತಯಾರಿಯ ಮುಂದುವರೆದ ಭಾಗನ ಇದು ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಬಿಜೆಪಿ ಇಡೀ ಇಶ್ಯೂನಲ್ಲಿ ಕಾಂಗ್ರೆಸ್ನ ವಿಲನ್ನ ಸ್ಥಾನದಲ್ಲಿ ಇಡೋದಕ್ಕೆ ಏನೆಲ್ಲ ತಯಾರಿಗಳು ಬೇಕೋ ಅದೆಲ್ಲವನ್ನ ಮಾಡ್ಕೊಳ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನೋಡಿದ್ವಿ, ರಾಜ್ಯಾದ್ಯಂತ ನಿನ್ನೆ ಪ್ರತಿಭಟನೆ ಕಾವು ಯಾವ ರೀತಿ ಹೆಚ್ಚಳ ಆಗಿತ್ತು ಅನ್ನೋದನ್ನ ನೋಡಿದ್ವಿ. ಇವತ್ತು ಕೂಡ ಆ ಪ್ರತಿಭಟನೆ ಕಂಟಿನ್ಯೂ ಆಗ್ತಾ ಇದೆ. ಠಾಣೆಯ ಎದುರು, ಸದಾಶಿವನಗರ ಠಾಣೆಯ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನು ಕರಸೇವಕ, ನನ್ನನ್ನು ಕೂಡ ಬಂಧಿಸಿ ಅನ್ನೋ ಅಭಿಯಾನವನ್ನ ಮುಂದುವರೆಸಿದ್ರು ಇವತ್ತು ಶಾಸಕ ಸುನೀಲ್ ಕುಮಾರ್ ಅವರು. ಅವರನ್ನ ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಯ್ತು.